ಸರ್ ನಮಸ್ಕಾರ ಎಲ್ರಿಗೂ. ನಾವು ಮಂಜುನಾಥ್ ಅಂತಂದೇಳಿ ಅಧ್ಯಕ್ಷರು ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ನು ನಮ್ಮದೇ ಆದಂಥ ಒಂದು ಹಲವಾರು ಸಮಸ್ಯೆಗಳಿದ್ದು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಈಗಿನ ಸರ್ಕಾರಕ್ಕೆಲ್ಲರೂ ಸಹ ನಾವು ಹಲವಾರು ಮನವಿ ಕೊಟ್ವಿ ಆದರೂ ಕೂಡ ಸರ್ಕಾರ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಸರ್ಕಾರ ನಮಗೆ ಕರೆದು ಸೌಜನ್ಯತೆಯಿಂದನಾದ್ರು ಒಂದು ಮೀಟಿಂಗ್ ಮಾಡಬೇಕು ಅಂತಂದೇಳಿ ಮಾಡ್ತಾ ಇಲ್ಲ. 2-3 ಮೀಟಿಂಗ್ ಮಾಡಿದ್ರು ಕೂಡ ಅದು ಪೋಸ್ಟ್ಪೋನ್ ಮಾಡಿದ್ದಾರೆ. ನಮ್ಮದು ಸುಮಾರು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಈ ಸರ್ಕಾರದಲ್ಲಿ ಪ್ಯಾಕೇಜ್ ಸಿಸ್ಟಮು ಸಹ ಅವ್ಯವಹಿತವಾಗಿ ನಡೀತಿದೆ ಕೆಲವು ಇಲಾಖೆಗಳಲ್ಲಿ. ಆಮೇಲೆ ಸೀನಿಯಾರಿಟಿ ಮೇಂಟೈನ್ ಮಾಡ್ತಾ ಇಲ್ಲ. ನಮ್ಮದೇ ಆದಂಥ GST ಮತ್ತು ನಮ್ಮದು MDP ಸಮಸ್ಯೆಗಳಿದ್ದಾವೆ. ಲ್ಯಾಂಡ್ ಆರ್ಮಿಗೆ ಕೊಡೋವಂಥ ಒಂದು ಕೆಲಸ ಮಾಡ್ತಿದ್ದೇವೆ. ಈ ವಿಚಾರಗಳು ಹಲವಾರು ಸಾರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ನಾವು ಮಾತಾಡಿದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ನಾವು ಮಾರ್ಚ್ 6ನೇ ತಾರೀಕು ನಾವು ಫ್ರೀಡಮ್ ಪಾರ್ಕಲ್ಲಿ ಸುಮಾರು 15ರಿಂದ 20,000 ಜನ ನಾವು ಕಾಂಟ್ರಾಕ್ಟರ್ಗಳು ಸೇರಿಬಿಟ್ಟು ಒಂದು ಪ್ರತಿಭಟನೆ ಮತ್ತು ಮುಷ್ಕರ ಮಾಡಲಿಕ್ಕೆ ನಾವು ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿಕೊಂಡು ನಾವು ಬದ್ಧವಾಗಿದ್ದೀವಿ ಸರ್. ಅದೇ ಹೇಳಿದ್ವಲ್ಲ ಸರ್, ಈಗ ಲೋಕೋಪಯೋಗಿ ಇಲಾಖೆಯಲ್ಲಿ 9,300 ಕೋಟಿ ಇದೆ. ಮೇಜರ್ ಇರಿಗೇಷನ್ನು ಮಾನ್ಯ DCM ಸಾಹೇಬರು 13,000 ಕೋಟಿ ಇದೆ. ಆಮೇಲೆ PRDನಲ್ಲಿ 3,600 ಕೋಟಿ ಇದೆ ಖರ್ಗೆ ಸಾಹೇಬರು ಇದರಲ್ಲಿ. ಆಮೇಲೆ ಹೌಸಿಂಗ್ ಅಂಡ್ ಇದರಲ್ಲಿ ಅದು 2,600 ಕೋಟಿ ಇದೆ. ಲೇಬರ್ ಡಿಪಾರ್ಟ್ಮೆಂಟ್ 6,000 ಕೋಟಿ 2,000 ಕೋಟಿ ಇದೆ. ಆಮೇಲೆ ಇದರಲ್ಲಿ ಏನಾಗಿದೆ ಮೇನ್ ಇರಿಗೇಷನ್ದು ಅದು ಒಂದು 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. BBMP 1,600 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಇದೆಲ್ಲ ಸೇರಿಬಿಟ್ಟು ಕೊನೆಗೆ 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ ಸುಮಾರು. ಸರ್ಕಾರ ಪೇಮೆಂಟ್ ಕೊಡ್ತಾ ಇಲ್ಲ. ಆಮೇಲೆ ಏನಾಗ್ತಿದೆ ಅಂದರೆ ಪೇಮೆಂಟೇ ಮುಖ್ಯ ಅಲ್ಲ, ನಮ್ಗೆ ಬೇಕಾದ ಸಮಸ್ಯೆಗಳಿದ್ದಾವೆ, ಅದಕ್ಕೂ ಸಹ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಸರ್ಕಾರ ಅಂದರೆ ಪ್ರತಿಯೊಂದಕ್ಕೂ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರು? ಮಾನ್ಯ ಮುಖ್ಯಮಂತ್ರಿಗಳು ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಟು 2 ವರ್ಷ ಕಾದ್ವಿ. ಅವ್ರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀವಿ. ಅವ್ರ ಮೇಲೆ ಬಿಡಪ್ಪ ಮುತ್ಸದ್ದಿ ಅವರು ಇದ್ದಾರೆ, ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಸ್ತೇವೆ. ಯಾಕೆಂದರೆ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ಸಾರಿ ಹೇಳಿದರು, ನಮ್ಮ ಸರ್ಕಾರ ಬಂದರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾವುದೂ ಮಾಡಿಲ್ಲ ಇದುವರೆಗೂ. ನಮಗೆ ಬಿಲ್ಲು ಭಾಳ ಸಮಸ್ಯೆ ಆಗಿದೆ, ಕಾಂಟ್ರಾಕ್ಟರ್ಗಳಿಗೆ ಸಮಸ್ಯೆ ಆಗಿದೆ, ವಿಷ ಕುಡಿಯುವಂಥ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನಮ್ಮ ಪೇಮೆಂಟ್ ನಮಗೆ ಕೊಡಿ ಸರ್. 16-17 ಜನ ಕಾಂಟ್ರಾಕ್ಟರ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. 100 ಜನ ಮನೆ ಮಠ ಬಿಟ್ಟಿದ್ದಾರೆ. ಫೋನ್ಗಳು ಸ್ವಿಚ್ ಆಫ್ ಮಾಡ್ಕೊಂಡು ತಿರ್ಗೋಂಥ ಕೆಲಸ ಬಂದು ಗೌರವ. ಎಸ್ ಅಫ್ಕೋರ್ಸ್ 2 ವರ್ಷದಲ್ಲಿ ಹೋರಾಟ ಏನಿಲ್ಲ ಸರ್, ಶಾಂತಿಯುತವಾಗಿ ಒಂದಿನ ಶಾಂತಿಯುತವಾಗಿ, ಆಮೇಲೆ ಸಾಂಕೇತಿಕವಾಗಿ ಏನು ಗೊತ್ತಾ, ಒಂದು 15ರಿಂದ 20,000 ಜನ ಸೇರಿಸ್ಬಿಟ್ಟು ನಾವು ಫ್ರೀಡಮ್ ಪಾರ್ಕಲ್ಲಿ 6ನೇ ತಾರೀಕು ಹೋರಾಟ ಮಾಡ್ತೀವಿ.